ಬಂಧುಗಳೇ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವೀನ್, KRS ಪಕ್ಷದ ಕಾರ್ಯಕರ್ತರು. ಹೆನ್ನಾಗರ ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿಗೆ ಸೇರಿರುವಂತಹ ರಾಜಾಪುರ ಎಂಬ ಗ್ರಾಮದಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತೈತೆ ಅಂದರೆ ಇಲ್ಲೇ ನೋಡ್ತಾ ಇರ್ಬೋದು. ರಸ್ತೆಗಳ ಅಭಿವೃದ್ಧಿಗಳಾಗ್ಬೋದು, ಮತ್ತು ಇಲ್ಲಿ ಅಂಗನವಾಡಿ ಮುಂಭಾಗದಲ್ಲಿ ಅನೈತಿಕ ಚಟುವಟಿಕೆಗಳು. ಇದಕ್ಕೆ ಯಾವ ಮಟ್ಟದಲ್ಲಿ ನೀವು ಅಧಿಕಾರಿಗಳು, ನಮ್ಮ ಹೆನ್ನಾಗರ ಗ್ರಾಮ ಪಂಚಾಯಿತಿಯ PDO ಅಧಿಕಾರಿಗಳಿಗೆ ತಮಗೆ ಒಂದು ಮನವಿ ಸ್ವಾಮಿ. ಈ ರೀತಿ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಕ್ಕೆ ಅವ್ಯವಹಾರಗಳು ನಡೀತವೆ. ಸ್ಕೂಲಿನ ಆವರಣದಲ್ಲಿ ಏನು ಪೊಲೀಸ್ ಕಾನೂನಿನ ಪ್ರಕಾರ ಏನು ಗೊತ್ತಿದೆ ನಿಮಗೆ, ರೂಲ್ಸ್ ರೆಗ್ಯುಲೇಷನ್ನು, ಅನೈತಿಕ ಚಟುವಟಿಕೆಗಳಿಗೆ ಒಂದು ಸ್ಕೂಲಿನ ಆವರಣದಲ್ಲಿ ಮಕ್ಕಳು ಶಾಲೆಯಿಂದ ಮನೆಗೆ ಹೊರಡುವಾಗ ಗೇಟು ಕ್ಲೋಸ್ ಮಾಡಿದ ಮೇಲೆ ಯಾರೇ ಆಗಲಿ ಅನೈತಿಕವಾಗಿ ಪ್ರವೇಶ ಮಾಡೋಂಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಕ್ಕೆ ಕಸಗಳನ್ನು ಹಾಕ್ಕೊಂಡಿದ್ದಾರೆ, ಎಷ್ಟು ಮಟ್ಟಕ್ಕೆ ಹಳ್ಳ ದಿಣ್ಣೆಗಳು ನೋಡ್ತಾ ಇರ್ಬೋದು. ಈ ಹಿಂಭಾಗದಲ್ಲಿ ಎಷ್ಟು ಮಟ್ಟಕ್ಕೆ ಗಿಡ ಗೆಂಡೆಗಳೆಲ್ಲ ಬೆಳ್ಕೊಂಡಿದ್ದಾವೆ. ಹುಳ ಹುಟ್ಟೆಗಳೇನಾದರೂ ಶಾಲೆಯ ಒಳಗಡೆ ಬಂದು ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರೀ ಜವಾಬ್ದಾರರು ನೋಡ್ತಾ ಇರ್ಬೋದು. ಇಲ್ಲಿ ಶಿಥಿಲಗೊಂಡಿರುವಂತಹ ಸ್ಕೂಲ್ ನೋಡ್ತಾ ಇರ್ಬೋದು, ಅಂಗನವಾಡಿ ಆಗಿರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಗಿಡ ಗೆಂಡೆಗಳಿದ್ದಾವೆ. ಎಷ್ಟು ಮಟ್ಟಕ್ಕೆ ನೀವು ಕ್ಲೀನಿಂಗ್ ಮಾಡ್ತಾ ಇದ್ದೀರಾ, ಎಷ್ಟು ಮಟ್ಟಕ್ಕೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಈ ನಿಟ್ಟಿನಲ್ಲಿ ನೋಡ್ತಾ ಇರ್ಬೋದು ಬಂಧುಗಳೇ. ಇಷ್ಟು ಮಟ್ಟಕ್ಕೆ ನಮ್ಮ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರ ಎಷ್ಟು ಮಟ್ಟಕ್ಕೆ ಕಾಮಗಾರಿಯಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಈ ನಿಟ್ಟಲ್ಲಿ ನೋಡ್ಬೋದು ಬಂಧುಗಳೇ. ನೋಡಿ, ಈ ಬಾತ್ರೂಮ್ಗಳೆಲ್ಲ ನೋಡ್ತಾ ಇರ್ಬೋದು. ಅಕ್ಕಪಕ್ಕ ಎಲ್ಲ ಸಣ್ಣ ಪುಟ್ಟ ಗಿಡಗಳೆಲ್ಲ ಬೆಳೆದಿದ್ದಾವೆ. ಇದರೊಳಗಡೆ ಎಷ್ಟು ಮಟ್ಟಕ್ಕೆ ಹಾವುಗಳಿದ್ದಾವೆ ಅಂದರೆ ನೀವು ಕೇಳ್ಕೊಳಕ್ಕಾಗಲ್ಲ. ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಕಚ್ಚಿದರೆ ಅವ್ರ ಮಕ್ಕಳ ಪರಿಸ್ಥಿತಿ ಏನಾಗಬೇಕು, ಪೇರೆಂಟ್ಸ್ಗೆ ಪರಿಸ್ಥಿತಿ ಏನಾಗಬೇಕು. ಮಕ್ಕಳನ್ನೇ ನಂಬ್ಕೊಂಡು ಅವರು ಜೀವನ ಸಾಗಿಸ್ತಾ ಇರ್ತಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಎಷ್ಟು ಮಟ್ಟಕ್ಕೆ ನೀವು ಸ್ವಚ್ಛತೆಯನ್ನು ಕಾಪಾಡ್ತೀರ ಈ ನಿಟ್ಟಲ್ಲಿ ನೋಡ್ಬೋದು ಬಂಧುಗಳೇ. ನೋಡಿ, ನಮ್ಮ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಅವ್ಯವಹಾರಗಳು ನೋಡಿ, ಎಷ್ಟು ಭ್ರಷ್ಟಾಚಾರ. ಇಲ್ಲಿ ಈ ಕಡೆ ಒಬ್ಬರು ಲೆಫ್ಟ್ ಸೈಡಲ್ಲಿ ಒಬ್ಬರು ಫೋಟೋ ಹಾಕಿದ್ದೀನಲ್ಲ, ಇವರೇ ನಮ್ಮ ಹೆನ್ನಾಗರ ಗ್ರಾಮ ಪಂಚಾಯಿತಿಯ PDO ಅಧಿಕಾರಿಗಳು, ಮಹಾನುಭಾವರು. ನಾವು ಜನತೆಗೆ ವೋಟ್ ಹಾಕೋದು ಅವ್ರ ಹತ್ರ ಅಲ್ಲ ನಾವು ಪ್ರಶ್ನೆ ಮಾಡೋದು. ಅಧಿಕಾರಿಗಳಿಗೆ ನಾವು ತೆರಿಗೆ ಕಟ್ಟಿ ಸಂಬಳಗಳು ಕೊಟ್ಕೊಂಡು ಇಟ್ಕೊಂಡಿದ್ದೀರಲ್ಲ ಅಧಿಕಾರಿಗಳಿಗೆ, ಅವರಿಗೆ ನಾವು ಪ್ರಶ್ನೆ ಮಾಡಬೇಕು. ಯಾರು ವೋಟು ಎಲೆಕ್ಷನ್ಗಳ ಟೈಮಲ್ಲಿ ಬಂದಾಗ ನಮ್ಗೆ ಆ ವೋಟ್ ಹಾಕಿ, ನಮ್ಗೆ ಈ ವೋಟ್ ಹಾಕಿ, ನಮಗೆ ಕೆಲಸ ಮಾಡ್ತೀವಿ, ನಿಮ್ಗೆ ಆ ಕೆಲಸ ಮಾಡಿಸ್ಕೊಡ್ತೀವಿ ಅಂತಾರೆ. ಅವರು ಯಾವುದೇ ರೀತಿ ಈ ಕೆಲಸಗಳನ್ನು ಮಾಡಲ್ಲ. ಅವರು ಬೇಕಾಬಿಟ್ಟು ಅವ್ರ ಮನೆ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ ಹೊರತು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಗಳು ಆಗ್ತಾ ಇದ್ದಾವೆ ಅದನ್ನು ಹೋಗಿ ಪರಿಶೀಲನೆ ಮಾಡೋಣ, ಅದಕ್ಕೆ ಹೋಗಿ ಒಂದು ಕೆಲಸವನ್ನು ಮಾಡಿಕೊಡೋಣ, ಅಚ್ಚುಕಟ್ಟಾಗಿ ಮಾಡಿಕೊಡೋಣ. ಅಕ್ಕಪಕ್ಕ ಮಕ್ಕಳಿಗೇನಾದರೂ ತೊಂದರೆ ಆಗ್ಬೋದು. ಅಲ್ಲಿ ಹೀಗೆ ನೋಡ್ತಾ ಇರ್ಬೋದು ಡೆಂಗು, ಮಲೇರಿಯಾ ಅಂತ ನಾನಾ ಥರ ಕಾಯಿಲೆಗಳು ಬಂದು ಮಕ್ಕಳಿಗೆ ಒಂದು ಕಾಯಿಲೆ ಬಂದ್ರೂ ತಡ್ಕೊಳಕ್ಕಾಗ್ತಾಯಿಲ್ಲ. ನೋಡಿ, ಈ ಮೋರಿಗಳಲ್ಲಿ ನೋಡಿ ಎಷ್ಟು ಮಟ್ಟಕ್ಕೆ ಗಲೀಜುಗಳೆಲ್ಲ ಆಗಿದೆ. ಇದು ಸ್ಕೂಲಿನ ಆವರಣ. ಇಲ್ಲಿ ಒಂದು ನೋಡ್ತಾ ಇರ್ಬೋದು ಈ ಬಾತ್ರೂಮ್ ನೋಡಿ ಎಷ್ಟು ಹದಗೆಟ್ಟು ಕೂತಿದೆ. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಕ್ಕೆ ಅವ್ಯವಹಾರಗಳು ನಡೀತವೆ ಅಂತ. ಇದರಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಕ್ಕೆ ಗಲೀಜಿದೆ. ಇದು ಯೂಸ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಇದನ್ನು ಕಾಮಗಾರಿ ಮಾಡೋದಕ್ಕೆ 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಆಗಿದೆ ಅಂತ ನಮ್ಮ ಹೆನ್ನಾಗರ ಗ್ರಾಮ ಪಂಚಾಯಿತಿಯವರು ಬೋರ್ಡ್ ಹಾಕಿದ್ದಾರೆ. ಅದನ್ನು ಸ್ವಲ್ಪ ದಯವಿಟ್ಟು ನಮ್ಮ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಅದೊಂದು ಸ್ವಲ್ಪ ದಾಖಲೆಗಳು ಕೊಡಿ. ನೋಡಿ ಎಷ್ಟು ಮಟ್ಟಕ್ಕೆ ಮೋರಿಗಳೆಲ್ಲ ಎಷ್ಟು ಮಟ್ಟಕ್ಕೆ ಕ್ಲೀನ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ನೋಡ್ತಾ ಇದ್ದಾರೆ ಎಷ್ಟೆಲ್ಲ ಗಲೀಜು ತುಂಬಿದೆ. ಈ ಗಿಡ ಗೆಂಡೆ ಇವೆಲ್ಲ ಕಣ್ಣಿಗೆ ಕಾಣಲ್ಲ ಜನತೆಗೆ, ನಮ್ಮ ಅಧಿಕಾರಿಗಳಿಗೆ. ನೋಡಿ ಎಷ್ಟು ಮಟ್ಟಕ್ಕೆ ಶಿಥಿಲಗೊಂಡಿದೆ ನೋಡಿ, ಎಷ್ಟು ಗಲೀಜು. ಇದೆಲ್ಲ
ಸ್ಕೂಲಿನ ಆವರಣ. ಈ ಆವರಣ ಎಷ್ಟು ನೀಟಾಗಿ ಇಡಬೇಕಂತ ಹೇಳ್ತಾ ಇದ್ದೀವಿ, ಆದರೂ ಈ ಮಟ್ಟಕ್ಕೆ ಬೇಕಾದಷ್ಟು ಇಟ್ಟಿದ್ದಾರೆ. ಇದೆಲ್ಲ ಕಣ್ಣಿಗೆ ಕಾಣೋದಿಲ್ಲ, ಗಲೀಜಾಗಲ್ಲ. ನೋಡಿ, ಇದೊಂದು ಸ್ಕೂಲಿನ ಒಂದು ಪಕ್ಕದಲ್ಲಿರುವಂಥ ಒಂದು ಶಾಲೆ. ಈ ಸ್ಕೂಲ್ ಒಳಗಡೆ ನೋಡಿ ಎಲ್ಲ ಪೀಠೋಪಕರಣಗಳನ್ನೆಲ್ಲ ಧ್ವಂಸ ಮಾಡಿ ಈ ರೀತಿ ಹಾಕಿದ್ದಾರೆ. ಇದೆಲ್ಲ ಸರ್ಕಾರದ ಸಂಬಳಗಳು, ಮೇಲೆಲ್ಲ ಶೀಟ್ ಎಲ್ಲ ಹೊಡೆದೋಗಿದೆ. ಇದನ್ನು ನೋಡ್ತಾ ಕಣ್ಮುಚ್ಕೊಂಡು ಕುಳಿತಿದ್ದಾರೆ ಅಧಿಕಾರಿಗಳು ಅನ್ನೋದು ನಮ್ಮ ಪ್ರಶ್ನೆ. ನೋಡಿ, ಎಷ್ಟು ಪೀಠೋಪಕರಣಗಳೆಲ್ಲ ಹಾಳಾಗಿ ಕುತ್ಕೊಂಡಿದ್ದಾವೆ. ಎಷ್ಟು ಗಲೀಜಿದೆ, ಇದೆಲ್ಲ ಕಣ್ಣಿಗೆ ಕಾಣಲ್ಲ ಅಧಿಕಾರಿಗಳಿಗೆ. ಇಷ್ಟು ಮಟ್ಟಕ್ಕೆ ಇವರು ಕೆಲಸಗಳನ್ನ ಮಾಡ್ತಾರೆ. ಇದೆಲ್ಲ ಮಣ್ಣು, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಇದೆಲ್ಲ ನೀಟಾಗಿ ಮಾಡಿದ್ರೆ, ಗಿಡ ಗೆಂಡೆಗಳೆಲ್ಲ ಕ್ಲೀನ್ ಮಾಡಿ, ಇದೆಲ್ಲ ನೋಡಿ ಎಷ್ಟು ಸ್ವಚ್ಛತೆ ಮಾಡಿದ್ರೆ, ಎಷ್ಟು ನಿಟ್ಟಲ್ಲಿ ಸ್ವಚ್ಛತೆ ಕಾಣ್ತಾ ಇದೆ ನೀಟಲ್ಲಿ ನೋಡಿ. ನೋಡಿ, ಇದು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಅನೈತಿಕವಾಗಿ ಚಟುವಟಿಕೆಗಳು ನಡೀತಾವೆ ನೋಡಿ, ಇದೆಲ್ಲ ನೋಡ್ತಾ ಇರ್ಬೋದು. ಈ ಬೈಲೆಲ್ಲ ಸ್ವಲ್ಪ ನೀಟಾಗಿ ಸ್ವಚ್ಛತೆ ಮಾಡಿದ್ರೆ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅನೈತಿಕ ಚಟುವಟಿಕೆಗಳು ನೋಡಿ. ಸ್ವಾಮಿ ಸಿದ್ದರಾಜು ಅವರೇ, ವಿಡಿಯೋ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಳ್ಬೇಕು. ಈ ಸ್ಕೂಲಿನ ಆವರಣದೊಳಗಡೆ ಈ ರೀತಿ ಅನೈತಿಕವಾದಂತಹ ಚಟುವಟಿಕೆಗಳನ್ನು ಮಾಡ್ತಾರೆ, ನೋಡ್ತಾ ಇರ್ಬೋದು. ಇದಕ್ಕೆಲ್ಲ ನೀವೇ ಆಧಾರ, ಇದಕ್ಕೆಲ್ಲ ನೀವೇ ಕಾರಣಕರ್ತಾರಾ ಹೇಳಿ? ನೋಡಿ, ಸರ್ಕಾರಿ ಜಾಗಗಳಲ್ಲಿ ಇದು ಸ್ಕೂಲ್ ಕಂಟ್ರಿ, ಸ್ಕೂಲಲ್ಲೂ ಈ ರೀತಿ ಅನೈತಿಕ ಚಟುವಟಿಕೆಗಳು ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಯಾವುದೇ ರೀತಿ ಕಡಿವಾಣ ಹಾಕೋದಿಲ್ಲ ನೀವು? ನೋಡಿ, ಇದೆಲ್ಲ ಕಳಪೆ ಕಾಮಗಾರಿ ಅಂತಲೇ ಹೇಳ್ಬೋದು. ಈ ಬಿಲ್ಡಿಂಗ್ ಎಲ್ಲ ನೋಡಿ ಯಾವ ರೀತಿ ಸಲ್ವೆ ತಟ್ಟಿದೆ ನೋಡಿ, ಯಾವ ರೀತಿ ಅನೈತಿಕ ಚಟುವಟಿಕೆ. ಇದಕ್ಕೆ ಒಂದು ಸೇಫ್ಟಿ ವೈಸಸ್ ಇಲ್ಲ. ಯಾವುದೇ ಒಂದು ಮಕ್ಕಳೇನಾದ್ರು ತಿದ್ದರೆ ಏನು ಕರೀತೈತಿ?